ನಮಸ್ಕಾರ ಸ್ನೇಹಿತರೆ, ಭೂಗತ ಲೋಕದ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ಅಯೋಧ್ಯೆಯ ರಾಮ ಮಂದಿರ ಇತಿಹಾಸವೇನು ಗೊತ್ತೇ? ಮಸೀದಿಯನ್ನು ಕಟ್ಟಿದವರು ಯಾರು? ಅಯೋಧ್ಯೆ ರಾಮ ಮಂದಿರವನ್ನು ನೆಲಸಮ ಮಾಡಿ ಮಸೀದಿಯನ್ನು ಕಟ್ಟಲು ಕಾರಣವೇನು? ಅಯೋಧ್ಯೆ ರಾಮ ಮಂದಿರವನ್ನು ನೆಲಸಮ ಮಾಡಿದವರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೀಡುತ್ತೇವೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ರಾಮ ಮಂದಿರವನ್ನು ನೋಡಬಹುದಾದ ಬೃಹತ್ತಾಕಾರದ ಮಂದಿರವಾಗಿತ್ತು. ಅಯೋಧ್ಯೆ ರಾಮ ಮಂದಿರವನ್ನು ನೆಲಸಮ ಮಾಡಿ ಬಾಬರ್ ತನ್ನ ಮಸೀದಿಯನ್ನು ಏಕೆ ಕಟ್ಟಿದನು? ಅಯೋಧ್ಯೆ ರಾಮ ಮಂದಿರದ ವಿಚಿತ್ರ ಕಥೆಯನ್ನು ಹೊಂದಿದೆ. ಅನೇಕ ಬಾರಿ ಈ ದೇವಾಲಯವನ್ನು ನಿರ್ಮಿಸಲಾಗಿತ್ತು ಮತ್ತು ಅನೇಕ ಬಾರಿ ಕೆಡವಲಾಗಿತ್ತು. ಹಾಗಾದರೆ ಮೊದಲು ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಿಸಿದವರು ಯಾರು? ಭಗವಾನ್ ರಾಮನು ಜಲ ಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭಿಸಿತು. ಇದನ್ನು ಕಂಡು ಮರುಗಿದ ಭಗವಾನ್ ರಾಮನ ಮಗ ಲವಕುಶ ಅಯೋಧ್ಯೆಯನ್ನು ಪುನರ್ ನಿರ್ಮಿಸಲು ಸೂರ್ಯವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹದ್ವಲನು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯನ್ನು ನೋಡಿಕೊಂಡನು. ಅಯೋಧ್ಯೆಯ ರಾಮ ಮಂದಿರ ಹಿಂದೂ ದೇವಾಲಯವಾಗಿದ್ದು ಇದನ್ನು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿ ಪವಿತ್ರ ಯಾತ್ರಾ ಸ್ಥಳದಲ್ಲಿದೆ. ಹಿಂದೂಗಳು ಈ ಸ್ಥಳವನ್ನು ರಾಮನ ಜನ್ಮಭೂಮಿ ಎಂದು ನಂಬುತ್ತಾರೆ. ರಾಮ ವಿಷ್ಣುವಿನ 7ನೇ ಅವತಾರ ಎಂದು ಪೂಜಿಸುತ್ತಾರೆ. 1528ರಲ್ಲಿ ಮೊಘಲರು ರಾಮ ಮಂದಿರವನ್ನು ಕೆಡವಿ ಬಾಬರಿ ಮಸೀದಿಯನ್ನು ನಿರ್ಮಿಸಿದರು. ರಾಮ ಜನ್ಮಭೂಮಿಯ ಸ್ಥಳದ ಬಗೆಗೆ ಅನೇಕ ವಿವಾದಗಳು ಕೂಡ ನಡೆದಿವೆ. ರಾಮ ಮಂದಿರದ ಸಲುವಾಗಿ ಹಿಂದೂ ಮತ್ತು ಮುಸ್ಲಿಮರ ರಕ್ತಪಾತಗಳು ಕೂಡ ನಡೆದಿವೆ. ರಾಮ ಜನ್ಮಭೂಮಿಯ ಸ್ಥಳದ ಬಗೆಗೆ ಅನೇಕ ವಿವಾದಗಳು ಕೂಡ ನಡೆದಿದೆ. 1992ರಲ್ಲಿ ಕರಸೇವಕರ ಗುಂಪು ಬಾಬರ್ ಮಸೀದಿಯನ್ನು ಕೆಡವಿ ಈಗ ರಾಮ ಮಂದಿರವನ್ನು ಪುನರ್ ಸ್ಥಾಪಿಸಿದೆ. ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ಕಂಡುಹಿಡಿದನು. ಮಹಾಭಾರತ ಯುದ್ಧದ ಸಮಯದಲ್ಲಿ ಸೂರ್ಯವಂಶದ ಕೊನೆಯ ರಾಜನಾದ ಮಹಾರಾಜ ಬೃಹದ್ವಲನು ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಅದರ ನಂತರವೂ ರಾಮ ಜನ್ಮಭೂಮಿಯ ಬಗ್ಗೆ ಜನರಲ್ಲಿ ಮಾನ್ಯತೆ ಇದ್ದಿತು ಹಾಗೂ ದೇವರ ನಾಮಗಳನ್ನು ಪಠಿಸಲಾಗುತ್ತಿತ್ತು. ಆದರೆ ಲಭ್ಯವಿರುವ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನಗಳು ಕಳೆದಂತೆ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಯಿತು. ಇತಿಹಾಸದ ಪ್ರಕಾರ ಅಯೋಧ್ಯೆ ರಾಮ ಮಂದಿರವು ಚಕ್ರವರ್ತಿಯ ವಿಕ್ರಮಾದಿತ್ಯನು ನಿರ್ಮಿಸಿದ್ದನೆಂದು ಹೇಳಲಾಗುತ್ತದೆ. ಪುರಾವೆಗಳ ಪ್ರಕಾರ ವಿಕ್ರಮಾದಿತ್ಯನು ಮಹಾವೀರ ವಾಯು ವಿಹಾರಕ್ಕೆಂದು ಅರಮನೆಯಿಂದ ಹೊರಗೆ ಬರುತ್ತಾನೆ. ಸುತ್ತಾಟದಿಂದ ಸುಸ್ತಾದ ವಿಕ್ರಮಾದಿತ್ಯನು ಸರಯೂ ನದಿಯ ಬಳಿ ಇರುವ ಮರವೊಂದರ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ನೋಡುತ್ತಾನೆ. ಅಲ್ಲಿ ಕೇವಲ ಅರಣ್ಯ ಮಾತ್ರ ಕಾಣಿಸುತ್ತದೆ. ನಂತರ ವಿಕ್ರಮಾದಿತ್ಯನು ಸ್ಥಳದ ಬಗ್ಗೆ ಶೋಧನೆ ನಡೆಸಿದಾಗ ಅದು ರಾಮ ಜನ್ಮಭೂಮಿ ಎಂದು ಋಷಿ ಮುನಿಗಳು ಸಂತರು ತಿಳಿಸುತ್ತಾರೆ. ಆ ಸ್ಥಳದ ಮಹಿಮೆಯನ್ನು ತಿಳಿದ ವಿಕ್ರಮಾದಿತ್ಯನು ಭವ್ಯವಾದ ರಾಮ ದೇವಾಲಯವನ್ನು, ಕೊಳವನ್ನು, ಅರಮನೆಯನ್ನು ಮತ್ತು ಬಾವಿಯನ್ನು ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದನು. ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು, ರಾಜಮನೆತನಗಳು ದೇವಾಲಯವನ್ನು ನೋಡಿಕೊಂಡರು ಮತ್ತು ಈ ಸ್ಥಳದಲ್ಲಿ ಪೂಜಾ ಕಾರ್ಯಗಳನ್ನು ಕೂಡ ನೆರವೇರಿಸಿದರು. ಪುಷ್ಯಮಿತ್ರರಿಂದ ದೇವಾಲಯದ ಜೀರ್ಣೋದ್ಧಾರ. ಶುಂಗ ರಾಜವಂಶದ ಮೊದಲ ಆಡಳಿತಗಾರ ಪುಷ್ಯಮಿತ್ರನು ರಾಮ ಜನ್ಮಭೂಮಿಯನ್ನು ನಿರ್ಮಿಸಿದನು. ದೇವಾಲಯವನ್ನು ನವೀಕರಿಸಿದನು. ಪುಷ್ಯಮಿತ್ರರಿಗೆ ಅಯೋಧ್ಯೆಯಲ್ಲಿ ಶಾಸನವೊಂದು ಲಭ್ಯವಾಗುತ್ತದೆ. ಇದು ಅಯೋಧ್ಯೆಯ ಗುಪ್ತ ರಾಜವಂಶ 2ನೇ ಚಂದ್ರಗುಪ್ತ ರಾಜಧಾನಿಯಾಗಿತ್ತು ಎಂದು ತಿಳಿಸುತ್ತದೆ. ಕಾಳಿದಾಸನು ಕೂಡ ರಾಮ ದೇವಾಲಯದ ಕುರಿತು ಉಲ್ಲೇಖಿಸಿದ್ದಾನೆ. 2ನೇ ಚಂದ್ರಗುಪ್ತನ ನಂತರ ಅನೇಕ ರಾಜರು ಮತ್ತು ಚಕ್ರವರ್ತಿಗಳು ರಾಮ ಮಂದಿರವನ್ನು ನೋಡಿಕೊಂಡರು.
ಅಯೋಧ್ಯೆಯ ರಾಮ ಮಂದಿರವು ಸುಮಾರು 5ನೇ ಶತಮಾನದಲ್ಲಿ 5ನೇ ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅಲ್ಲಿ ಆದಿನಾಥ ಸೇರಿದಂತೆ 5 ತೀರ್ಥಂಕರು ಜನ್ಮವನ್ನು ಪಡೆದಿದ್ದಾರೆ. ಆ ನಂತರ ಈ ಸ್ಥಳವನ್ನು ಸಾಂಕೇತಿಕ ಎಂದು ಕರೆಯಲಾಗಿತ್ತು. 5ರಿಂದ 7ನೇ ಶತಮಾನದಲ್ಲಿ ಕನಿಷ್ಠ ಏನಿಲ್ಲವೆಂದರೂ 20 ಬೌದ್ಧ ದೇವಾಲಯಗಳೊಂದಿಗೆ 1 ಹಿಂದೂ ದೇವಾಲಯಗಳನ್ನು ನಿರ್ಮಿಸಲಾಗಿತ್ತು. ಅದರ ನಂತರದಲ್ಲಿ ಕನ್ನೌಜ್ ರಾಜ್ ಜಯಚಂದ್ರ ಚಕ್ರವರ್ತಿ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನು ಬರೆಸುತ್ತಾನೆ. ರಾಜ ಜಯಚಂದ್ರನು ಪಾಣಿಪಂತ ಯುದ್ಧದಲ್ಲಿ ಮರಣವನ್ನು ಹೊಂದಿದ್ದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿ ಮತ್ತು ಮಥುರೈ ಮೇಲೆ ದಾಳಿ ಮಾಡಿ ದೇವಾಲಯಗಳನ್ನು ನೆಲಸಮ ಮಾಡಿದರು ಹಾಗೂ ಅಲ್ಲಿನ ಪುರೋಹಿತರನ್ನು ಹತ್ಯೆಗೈದರು. ಆದರೆ 14ನೇ ಶತಮಾನದಲ್ಲಿ ಅವರಿಗೆ ಅಯೋಧ್ಯೆಯ ರಾಮ ಮಂದಿರವು ಕೆಡವಲು ಸಾಧ್ಯವಾಗಲಿಲ್ಲ. ಸಿಖ್ಖರು ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮ ದೇವಾಲಯವಿದ್ದಿತ್ತೆಂದು ಹೇಳಲಾಗಿತ್ತು. ಮೊಘಲರು 14ನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದರು. 1527ರಿಂದ 28ನೇ ಅವಧಿಯಲ್ಲಿ ಭವ್ಯ ರಾಮ ದೇವಾಲಯವನ್ನು ನೆಲಸಮಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು. ಅದರ ನಂತರದಲ್ಲಿ 2020ರ ಆಗಸ್ಟ್ 5ರಂದು ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಕಾರ್ಯವು ಮತ್ತೆ ಆರಂಭವಾಯಿತು. ಅಯೋಧ್ಯೆ ರಾಮ ಮಂದಿರ ಹೇಗೆ ನಿರ್ಮಾಣವಾಗಲಿದೆ? ಶ್ರೀರಾಮ ಮಂದಿರ ಫೋಟೋಗಳು ಇಲ್ಲಿವೆ ನೋಡಿ. ಅಯೋಧ್ಯೆ ನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ದೇವಾಲಯವನ್ನು ನಿರ್ಮಿಸಲು ವೈಜ್ಞಾನಿಕ ವಿಧಾನಗಳನ್ನು ಬಳಸಲಾಗಿದೆ. ದೇವಾಲಯದಲ್ಲಿ ಪ್ರತಿಯೊಂದು ಬಹಳ ವಿಶೇಷವಾಗಿ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಲಂಕರಿಸಲಾಗಿದೆ. ದೇಗುಲದ ಫೋಟೋಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸಂಪತ್ ರಾಯ್ ಅವರು ಅಯೋಧ್ಯೆ ಮಂದಿರ ನಿರ್ಮಾಣದ ಮಾಹಿತಿ ಮತ್ತು ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಈ ಚಿತ್ರಗಳು 2023 ದೇವಾಲಯವು ಎಷ್ಟು ಅದ್ಭುತವಾಗಿ ಕಟ್ಟಲಾಗಿದೆ ಎಂಬುದು ಕಲ್ಪನೆ ಕೂಡ ಮಾಡಲಾಗುವುದಿಲ್ಲ. ಈ ರಾಮ ಮಂದಿರವನ್ನು ನೋಡಲು ನಿಮಗೆ 2 ಕಣ್ಣುಗಳು ಕೂಡ ಸಾಲದು. ದೇವಾಲಯವನ್ನು ನಿರ್ಮಿಸಲು ವೈಜ್ಞಾನಿಕ ವಿಧಾನಗಳನ್ನು ಬಳಸಲಾಗಿದೆ. ದೇವಾಲಯದಲ್ಲಿ ಪ್ರತಿಯೊಂದು ಬಹಳ ವಿಶೇಷವಾಗಿ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಲಂಕರಿಸಲಾಗಿದೆ. 10ರಿಂದ 15 ಕ್ವಿಂಟಲ್ ತೂಕದ ಒಂದು ಕಂಬ ಮೇಲೂ ವಿಜಯ ಪತಾಕೆಯನ್ನು ಕಟ್ಟಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಾರ ದೇವಾಲಯ ನಿರ್ಮಾಣ ತೊಡಗಿರುವ ವಾಸ್ತುಶಿಲ್ಪವು ವಿಜಯ ಧ್ವಜವನ್ನು ಚೌಕಟ್ಟನ್ನು ಸಿದ್ಧಪಡಿಸಿದೆ. ದೇವಾಲಯದ ಮುಖ್ಯ ಶಿಖರ ಪೂರ್ವಕ್ಕೆ ಇನ್ನು 3 ಮಂಟಪಗಳಿವೆ. ಆದರೆ 3 ಚಿಕ್ಕ ಶಿಖರಗಳು ಮುಖ್ಯವಾಗಿ ಗುಣಮಂಟಪ, ರಂಗಮಂಟಪ ಮತ್ತು ನೃತ್ಯ ಮಂಟಪ ಒಳಗೊಂಡಿರುತ್ತವೆ. ದೇವಸ್ಥಾನದ ಪೂರ್ವ ಭಾಗದಲ್ಲಿ ಸಿಂಹದ್ವಾರವು ಇರುತ್ತದೆ. ಕೋಣಿ ಮಂಟಪ ಮತ್ತು ಬಲ ಮತ್ತು ಎಡಕ್ಕೆ ಇನ್ನೂ 2 ಮಂಟಪಗಳು ನಿರ್ಮಿಸಲಾಗಿದೆ. ದೇವಾಲಯದಲ್ಲಿ ಒಟ್ಟು 5 ಶಿಖರಗಳು ಇರುತ್ತವೆ. ರಾಮ ಮಂದಿರ 1992 ಕಂಬಗಳನ್ನು ಹೊಂದಿದೆ. ಸರಾಸರಿ 20 ಅಡಿ ಎತ್ತರವಿದ್ದು, ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸಂಪತ್ ರಾಯ್ ಮಾತನಾಡಿ, ದೇವಾಲಯದ ನಿರ್ಮಾಣದಲ್ಲಿ ಯಾವುದೇ ಸಂಖ್ಯೆಗಳು ಪೂರ್ಣಾಂಕಗಳಿಲ್ಲ. ದೇವಾಲಯದ ಶಿಖರವು 161 ಅಡಿ ಎತ್ತರವಿದ್ದು, ದೇವಾಲಯದ ನಿರ್ಮಾಣ 16 ತಲೆಮಾರಿನ ವಾಸ್ತುಶಿಲ್ಪಿಯನ್ನು ತೊಡಗಿಸಿಕೊಂಡಿದ್ದಾರೆ. ಇದನ್ನು ದೇವಾಲಯದ ತರಾರ ಎಂದು ಕರೆಯುತ್ತಾರೆ. ಆದುದರಿಂದ ದೇವಾಲಯವನ್ನು ತಜ್ಞರು ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸಂಪತ್ ರಾಯ್ ಮಾತನಾಡಿ, ಶ್ರೀರಾಮನ ಮಂದಿರದ ನಿರ್ಮಾಣದ ಬಗ್ಗೆ ರಾತ್ರಿ 11 ಗಂಟೆಗೆ ಕಾರ್ಯ ಮುಂದುವರಿಸಿದ್ದರಿಂದ ಸಾಕಷ್ಟು ಬೆಳಕು ಇದೆ. ದೇವಾಲಯದ ಒಟ್ಟು 5 ಮಂಟಪಗಳನ್ನು ಹೊಂದಿದೆ ಎಂದು ಸಂಪತ್ ಹೇಳಿದರು. ಮುಂದೆ ಸಿಂಹದ್ವಾರ ಪ್ರವೇಶ ದ್ವಾರ ಇರುತ್ತದೆ.
ದೇವಾಲಯದ ರಚನೆಯು 392 ಕಂಬಗಳು ಹೊಂದಿದೆ. ಸರಾಸರಿ 20 ಅಡಿ ಎತ್ತರವಾಗಿದೆ. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಯಾವಾಗ, ಎಲ್ಲಿದೆ, ಬಿಗ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನೋಡೋಣ. ಹಿಂದೂಗಳ ಬಹು ವರ್ಷಗಳ ಕನಸಾದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾಗಿದೆ. ಇಂದೀಗ ಭಕ್ತಾದಿಗಳು ರಾಮ ಮಂದಿರ ಯಾವಾಗ ಉದ್ಘಾಟನೆಯಾಗುವುದೋ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಸಂಬಂಧಿಸಿದ ಬಿಗ್ ಅಪ್ಡೇಟ್ ದೊರೆಯುತ್ತಿದೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ 2024 ಜನವರಿ 21, 22 ಮತ್ತು 23ರಂದು ರಾಮಲಲ್ಲ ವಿಗ್ರಹ ಜೀವನ ಪ್ರತಿಷ್ಠಾಪನೆ ದಿನಾಂಕವನ್ನು ನಿಗದಿಪಡಿಸಿದೆ ಎಂದು ಹೇಳಲಾಗುತ್ತಿದೆ. 2024 ಜನವರಿ 21 ಮತ್ತು 22 ಮತ್ತು 23ರಂದು ಅಯೋಧ್ಯೆ ರಾಮ ಮಂದಿರದ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ದಿನಾಂಕ ನಿಗದಿಪಡಿಸಲಾಗಿದೆ ಎಂದು ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ತಿಳಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಮುಖಂಡರನ್ನು ಆಹ್ವಾನಿಸಲಾಗುತ್ತದೆ. ಹಾಗೂ ಅಯೋಧ್ಯೆ ರಾಮ ಮಂದಿರದ ಮುಖ್ಯ ಕಾರ್ಯಕ್ರಮಗಳು ರಾಜಕೀಯ ರಹಿತವಾಗಿ ಇಡಲಾಗುತ್ತದೆ ಎಂದರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆ ಇರುವುದಿಲ್ಲ ಅಥವಾ ಯಾವುದೇ ಸಾರ್ವಜನಿಕ ಸಭೆ ಇರುವುದಿಲ್ಲ. ಅಯೋಧ್ಯೆಯ ಎಲ್ಲ ಪ್ರಮುಖ ಮಠಗಳ ಖ್ಯಾತ ಸಂತರಿಗೂ ಆಹ್ವಾನ ಕಳಿಸಲಾಗಿದೆ. ಟ್ರಸ್ಟ್ ಸಿದ್ಧತೆ ನಡೆಸುತ್ತಿದೆ ಎಂದು ಇದೇ ವೇಳೆ ಚಂಪತ್ ರಾಯ್ ಮಾಹಿತಿ ನೀಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ 136 ಸನಾತನ ಸಂಪ್ರದಾಯಗಳ 25,000ಕ್ಕೂ ಹೆಚ್ಚು ಹಿಂದೂ ಧಾರ್ಮಿಕ ಮುಖಂಡರನ್ನು ಆಹ್ವಾನಿಸಲಾಗಿದೆ. ಟ್ರಸ್ಟ್ ಯೋಜಿಸಿದೆ ಎಂದು ತಿಳಿದು ಬಂದಿದೆ. ರಾಮ ಜನ್ಮಭೂಮಿ ದೇವಸ್ಥಾನದೊಳಗೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವ 10,000 ವಿಶೇಷ ಅತಿಥಿಗಳಿಂದ 25,000 ಸಂತರು ವಿಭಿನ್ನವಾಗಿರುತ್ತಾರೆ ಅಂತಲೂ ಮಾಹಿತಿ ಲಭ್ಯವಾಗಿದೆ. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಸಮಾರಂಭದ ಸಮಯದಲ್ಲಿ ಆಗಮಿಸುವ ಭಕ್ತರಿಗೆ ಸಂಪೂರ್ಣ 1 ತಿಂಗಳುಗಳ ಕಾಲ ಉಚಿತ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜನರಿಗೆ ತಿಂಗಳಾದ್ಯಂತ ಪ್ರತಿದಿನ ಸುಮಾರು 75,000ದಿಂದ 1,00,000 ಜನರಿಗೆ ಉಚಿತ ಊಟೋಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟ್ರಸ್ಟ್ ಅಯೋಧ್ಯೆ ರಾಮ ಮಂದಿರದಲ್ಲಿ ಗರ್ಭಗುಡಿಯ ಮುಖ್ಯ ದ್ವಾರದ ಚಿನ್ನದ ಹೊದಿಕೆಯನ್ನು ಹೊಂದಿರುತ್ತದೆ. ದೇವಾಲಯದ 161 ಅಡಿ ಎತ್ತರದ ಶಿಖರವನ್ನು ಸಹ ಚಿನ್ನದಿಂದ ಮುಚ್ಚಲಾಗುತ್ತದೆ ಎಂದು ಈ ಹಿಂದೆ ರಾಮ ಮಂದಿರ ನಿರ್ಮಾಣ ಸಮಿತಿಯು ಅಧ್ಯಕ್ಷ ಪ್ರಧಾನಿ ಮೋದಿ, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ನೃಪೇಂದ್ರ ಮಿಶ್ರಾ ಅವರು ಹೇಳಿದರು. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗುತ್ತಿರುವ ರಾಮಲಲ್ಲ ಪ್ರತಿಮೆ 51 ಇಂಚು ಎತ್ತರ ಇರಲಿದೆ. ಕರ್ನಾಟಕದಲ್ಲಿರುವ ಮೈಸೂರಿನಿಂದ ತಂದ ಕಲ್ಲುಗಳಿಂದ ಈ ಮೂರ್ತಿಯನ್ನು ತಯಾರಿಸಲಾಗುತ್ತದೆ. ಇನ್ನು ಇದಲ್ಲದೆ ರಾಜಸ್ಥಾನದ ಮಕ್ರಾನಾದ ಅಮೃತಶಿಲೆಯಿಂದ ರಾಮಲಲ್ಲನ ಮತ್ತೊಂದು ವಿಗ್ರಹವನ್ನು ತಯಾರಿಸಲಾಗುತ್ತದೆ. ದೇವಾಲಯದ ಮುಂಭಾಗದಲ್ಲಿ ದೀಪಗಳನ್ನು ಕೂಡ ಅಳವಡಿಸಲಾಗುತ್ತದೆ ಎಂದು ಟ್ರಸ್ಟ್ ಮಾಹಿತಿ ನೀಡಿದೆ. ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ.